ವರ್ಷ 50 ವರ್ಷದಿಂದ ಇಲ್ಲೇ ಇದ್ದೀರಿ. ಆದರೆ ಇದುವರೆಗೂ ನಮಗೇನು ಸಮಸ್ಯೆ ಬರಿಲ್ಲ. ನಮ್ಮ ತಾತ ಮುತ್ತಾತ ಕಾಲದಿಂದ ನಾವು ಇಲ್ಲೇ ಜೀವಿಸ್ತಾ ಇದ್ದೀರಿ. ಆದರೆ ಈಗ ಚಿನ್ನಪ್ಪನವ್ರು ಬಂದು ಇಲ್ಲ ಆಕ್ರಮಿಸ್ಕೊಂಡು ಜಮೀನನ್ನು ಸರ್ಕಾರ ಜಮೀನು ನಮಗೆ ಆಗಿದೆ ಅಂತೇಳಿ ನಮಗೆ ರೋಡ್ ತೊಂದರೆ ಮಾಡಿದ್ದಾರೆ. ಮಣ್ಣೆಲ್ಲನೂ ತಳ್ಳಿ ಇವಾಗ ಮಕ್ಕಳು ಸ್ಕೂಲ್ಗೆ ಹೋಗ್ತಾ ಇಲ್ಲ, ಕೆಲ್ಸಕ್ಕೆ ಹೋಗೋರು ಕೆಲ್ಸಕ್ಕೆ ಹೋಗ್ತಾ ಇಲ್ಲ. 3 ದಿವಸ ಆಗಿದೆ ನಾವು ಈಚೆ ಬಂದು, ಮನೆಯಿಂದ ಈಚೆ ಬಂದು. ನಮ್ಗೆ ಜಾಸ್ತಿ ತೊಂದರೆ ಆಗಿದೆ. ತಹಸೀಲ್ದಾರ್ವರೆಗೂ ನಾವು ಕೊಟ್ಟಿದ್ದೀರಿ, ಸ್ಟೇಷನ್ವರೆಗೂ ಕೊಟ್ಟಿದ್ದೀರಿ, ಗ್ರಾಮ ಪಂಚಾಯತಿಗೂ ಕೊಟ್ಟಿದ್ದೀರಿ. ಎಲ್ಲ ಅವರು ನೋಡಿದ್ದಾರೆ. ಈಗ ನಮಗೆ ದಾರಿ ತೆರವುಗೊಳಿಸ್ಬೇಕು ಅಂತೇಳಿ ಬೇಡ್ಕೊತಾ ಇದ್ದೀನಿ. ನಿಮ್ಮ ರೋಡ್ ಸಮಸ್ಯೆ ಆಗಿದೆ. ಈಗ ಇಲ್ಲಿ ಚೆಕ್ ಡ್ಯಾಮ್ ಎಲ್ಲ ಇತ್ತು. ಈ ನೀರು ಫಸ್ಟ್ನಿಂದ ಅಲ್ಲೋಗಿ ಚೆಕ್ ಡ್ಯಾಮಲ್ಲಿ ಇರ್ತಾ ಇತ್ತು. ಚೆಕ್ ಡ್ಯಾಮ್ ಈಗ ಮುಚ್ಚಾಕಿದ್ದಾರೆ. ಚೆಕ್ ಡ್ಯಾಮ್ ಮುಚ್ಚಾಕ್ಬಿಟ್ಟು ನೀರು ತೊಂದರೆ ಆಗಿದೆ. ಇವಾಗ ನೀರೆಲ್ಲ ನಿಂತ್ಕೊಂಡು ನಾವು ಮನೆಯಿಂದ ಈಚೆಗೆ ಆಗ್ತಾ ಇಲ್ಲ. ನೀರೆಲ್ಲ ಭರ್ತಿ ಆಗಿದೆ. ಫುಲ್ಲು ಜಾಸ್ತಿ ಇತ್ತು, ಈಗ ತಾರೆ ಸ್ವಲ್ಪ ಕಮ್ಮಿ ಆಗಿದೆ. ಇವತ್ತಿನ್ನ ಜಾಸ್ತಿ ಮಳೆ ಬಂದರೆ ಇನ್ನು ಮನೆವರೆಗೂ ಬರುತ್ತೆ ನೀರು. ಒಂದು 10 ಅಡಿ ಬರುತ್ತೆ. 10 ಅಡಿ ಬರುತ್ತೆ ನೀರು. ಆಗಲ್ಲ, ನಡ್ಕೊಂಡು ಹೋಗೋಕ್ಕಾಗಲ್ಲ, ವೆಹಿಕಲ್ ಹೋಗೋಕ್ಕೂ ಆಗಲ್ಲ. ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗಿದ್ರೆ ಮನೆಯಲ್ಲೇ ಇದ್ದಾರೆ. ಈಗ ದಯವಿಟ್ಟು ನಮಗೆ ದಾರಿ ತಡವಳಿಸಿ ಮಾಡಿ. ನಾವು ಇಲ್ಲಿ ಗ್ರಾಮದ ಹಿರಿಯರು, ಮತ್ತು ಇಲ್ಲಿ ನಾವು ಕೂಡ 68 ವರ್ಷ ವಯಸ್ಸು ನನಗೆ. ಮತ್ತು ಇದೆಲ್ಲನೂ 56 ಸರ್ವೆ ನಂಬರಲ್ಲಿ 92 ಎಕರೆ ಗೋಮಾಳ ಭೂಮಿ ಇದೆ. ಇದರಲ್ಲಿ ಈಗ ಇದು ಸರ್ಕಾರಿ ಭೂಮಿ ಆಗಿರೋದ್ರಿಂದ ಈ ಸೀತಾರಾಮಪ್ಪ ಅನ್ನೋರು, ಚೌಡಪ್ಪ ಅನ್ನೋರು ಇದರಲ್ಲಿ ಮನೆ ಕಟ್ಕೊಂಡು ಅವ್ರ ಸ್ವಂತ ಜಮೀನಲ್ಲಿ ಇಲ್ಲಿಂದ ಓಡಾಟ ಮಾಡ್ತಾಯಿದ್ರು. 25 ಅಡಿ ರಸ್ತೆ ಇತ್ತು. ಈಗ ರಸ್ತೆಗೂ ಮಣ್ಣು ಅಡ್ಡ ತಳ್ಳಿಬಿಟ್ಟು ಆಮೇಲೆ ಇಲ್ಲಿ ಎಲ್ಲ ಈ ಜಮೀನುಗಳಲ್ಲಿ ಸುಮಾರು ಒಂದು 50 ಎಕರೆ ಭೂಮಿಯಲ್ಲಿ ನೀರೆಲ್ಲನೂ ಇಲ್ಲಿ ಬರ್ತಾಯಿತ್ತು. ಈ ಜಮೀನಲ್ಲಿ ಒಂದು ಚೆಕ್ ಡ್ಯಾಮ್ ಕೂಡ ಇತ್ತು. ಈಗ ಚೆಕ್ ಡ್ಯಾಮು ತೆಗೆದಾಕಿ ನೀರನ್ನು ತಡೆಗಟ್ಟಿ ಈಗ ಈ ಸಾರ್ವಜನಿಕರು ಓಡಾಡೋಕ್ಕಾಗದೆ ಮಾಡಿದ್ದಾರೆ. ಇದೆಲ್ಲ ಭಾಳ ತೊಂದರೆ. ಇವಾಗ ತಹಸೀಲ್ದಾರ್ ಹತ್ರನೂ ಹೋಗಿದ್ದಾರೆ, ಇನ್ನು DC ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ. ಯಾರೂ ಏನೂ ಕ್ರಮ ಕೈಗೊಳ್ಳಲಿಲ್ಲ. ಮುಂದಾದರೂ ಇವತ್ತು ಮಳೆ ಬಂದ್ಬಿಟ್ಟು ನಮಗೆ ಮನೆಯಿಂದ ಇವ್ರಿಗೆ ಹೊರಗೆ ಬರೋ ಅಂಥ ಪರಿಸ್ಥಿತಿ ಇಲ್ಲ. ಇದನ್ನು ನ್ಯಾಯಯುತವಾಗಿ ಅಧಿಕಾರಿಗಳ ಮುಖಾಂತರ ಬಗೆಹರಿಸ್ಕೊಳ್ಳೋದಕ್ಕೆ ನೀವು ಪ್ರಯತ್ನಪಟ್ಟು ಅನುಕೂಲ ಮಾಡಿಕೊಡ್ತೀರಿ ಅಂತ ನಾವು ನಿಮ್ಮಲ್ಲಿ ಕೇಳ್ಕೊಳ್ತೀವಿ. ಪೊಲೀಸ್ ಸ್ಟೇಷನ್ನು ಹೋಗಿದ್ದೀರಿ, ಅಧಿಕಾರಿಗಳ ಗಮನಕ್ಕೂ ತಂದಿದ್ದೀರಿ. ಮತ್ತು ಇದೇ ರಸ್ತೆಯಲ್ಲಿ ಈ ಜಮೀನಿಗೆ ಹೊಂದ್ಕೊಂಡಂಗೆ ಪಾರ್ಸ್ಗನಹಳ್ಳಿಯಿಂದ ಮಾಗೇರಿಗೆ ರಸ್ತೆ ಇದೆ, ನಕಾಶೆ ರಸ್ತೆ ಕೂಡ ಒತ್ತುವರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಒತ್ತುವರಿ ಮಾಡಿಕೊಂಡು ಇವಾಗ ಅದು ಆಳ ತೆಗೆದುಬಿಟ್ಟಿದ್ದಾರೆ. ಎಲೆಕ್ಟ್ರಿಕ್ ಪೋಲ್ಗಳೆಲ್ಲ ಬಿದ್ದೋಗೋ ಮಟ್ಟಕ್ಕೆ ಜಮೀನೆಲ್ಲನೂ ಕಡಿತ ಮಾಡಿಬಿಟ್ಟಿದ್ದಾರೆ. ಆಮೇಲೆ ಈ ರಸ್ತೆಯಲ್ಲಿ ಗಾಡಿಗಳೋದ್ರೆ ಎಲ್ಲ ಕುಸಿದು ಬಿದ್ದೋಗೋಂಥ ಪರಿಸ್ಥಿತಿ ಇದೆ. ಇದೆಲ್ಲನೂ ಒಂದು ಮುಂದಿನ ದಿನಗಳಲ್ಲಿ ನ್ಯಾಯ ಕೊಡಿಸ್ಬೇಕಂತ. ಇದು ಚಿನ್ನಪ್ಪ ಅಂತ ಅವ್ರ ತಂದೆ, ಆ ಚಿನ್ನಪ್ಪನ ಮಕ್ಕಳು ಕೃಷ್ಣಪ್ಪ ಮತ್ತು ಅವ್ರ ತಂಗಿಯಂದಿರು ಹೆಣ್ಮಕ್ಕಳನ್ನ ಮುಂದಿಟ್ಕೊಂಡು ಇಲ್ಲಿ ಸಮಸ್ಯೆಗಳು ಸೃಷ್ಟಿ ಮಾಡ್ತಾರೆ. ಈ ಚಿನ್ನಪ್ಪನ ಮಕ್ಕಳು ಕೃಷ್ಣಪ್ಪ, ಸಾವಿತ್ರಮ್ಮ, ಅವ್ರು ಇನ್ನೂ ಹೆಣ್ಮಕ್ಳು 5-6 ಜನ ಇದ್ದಾರೆ. ಸುಮ್ಮನೆ ಅವ್ರನ್ನ ಅಡ್ಡ ಇಟ್ಕೊಂಡ್ಬಿಟ್ಟು ಅವ್ರಿಗೆ ಕೊಟ್ಬಿಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಅವ್ರನ್ನ ಅಡ್ಡ ಇಟ್ಕೊಂಡು ಇವ್ರು ನಮ್ಗೆ ಉದ್ದೇಶಪೂರ್ವಕವಾಗಿ ನಮ್ಗೆ ತೊಂದರೆ ಕೊಡ್ತಾ ಇರೋದು. ಇನ್ನೇನು ಅವ್ರದ್ದೆಲ್ಲ ಗೌರ್ಮೆಂಟ್ ಕೊಟ್ಟಿರೋ ಜಮೀನು. ಆ ಜಮೀನಲ್ಲಿ ಅವ್ರಿಗೆ ಮುಂದಿನಿಂದ ನಾವು ಓಡಾಡೋಕ್ಕಂತ ಇರೋವಂಥ ಜಾಗ ಇದು. ನಮ್ಮ ತಾತನಿಗೆ ಅವ್ರಿಗೆ ಮುಂದೆ ಒಂದು 30-40 ವರ್ಷಕ್ಕೆ ಮುಂದೆ ಆಗಿರೋವಂಥ ಜಮೀನು. ನಮ್ಮ ಜಮೀನಲ್ಲಿ ನಾವು ಮನೆ ಕಟ್ಕೊಂಡಿದ್ದೀವಿ. ಇವತ್ತು ಅಂಥ ರಸ್ತೆವ ಅವರು ಮುಚ್ಚಿ ನಮ್ಗೆ ತೊಂದರೆ ಕೊಡಬೇಕು ಅಂತ ಇಷ್ಟು ಮಾಡ್ತಾಯಿದ್ರು. ಇಲ್ಲಿ 4 ಮನೆ ಇದೆ. ನಾವು ಒಂದು 10-12 ಜನ ಇಲ್ಲಿದ್ದೀವಿ. ನಮ್ಮ ತಾತನವ್ರ ಕಾಲದಿಂದನೂ ಮನೆ ಕಟ್ಕೊಂಡಿರುವಂಥ ಜಾಗ ಇದು. ಅವತ್ತಿಂದ ಇವತ್ತುವರೆಗೂ ನಮಗೂ ಯಾವುದೂ ತೊಂದರೆ ಇಲ್ಲ, ನಾವು ಓಡಾಡ್ತಾ ಇದ್ದೀವಿ. ಇವತ್ತು ಏನಾಗಿದೆ ಅಂದರೆ ಪಕ್ಕದಲ್ಲಿ ಅವರು ಸಾಗುವಳಿ ಮಾಡಿಬಿಟ್ಟು ನಮ್ಗೆ ಅಲ್ಲಿಗಂಟ ಬರ್ತದೆ ಅಂತ ಹೇಳ್ಬಿಟ್ಟು ನಮ್ಗೆ ತುಂಬ ತೊಂದರೆ ಕೊಟ್ಟು, ಅಲ್ಲಿ ಚೆಕ್ ಡ್ಯಾಮ್ ಇತ್ತು, ಚೆಕ್ ಡ್ಯಾಮ್ಗೆ ನೀರು ಹೋಗ್ತಾಯಿತ್ತು, ಅವಾಗ ತೊಂದರೆ ಇಲ್ಲ. ಇವಾಗ ಚೆಕ್ ಡ್ಯಾಮ್ಗೆ ನೀರು ಹೋಗೋದು ಕಟ್ಬಿಟ್ಟು ಚೆಕ್ ಡ್ಯಾಮೆಲ್ಲ ಮುಚ್ಚಿಬಿಟ್ಟು ಇವಾಗ ನಮ್ಗೆ ತುಂಬ ತೊಂದರೆ ಆಗಿಬಿಟ್ಟಿದೆ. ಇವಾಗ ಹಳ್ಳ ಎಷ್ಟಿದೆ ಅಂದರೆ 10 ಅಡಿ ಇದೆ. ಅದು ಇವಾಗ ಸುಮಾರು ಒಂದು 6 ಅಡಿ ನೀರಿದೆ. ಇವತ್ತೇನು ಮಳೆ ಬಂದರೆ ನಾಳೆ ನಾವು ಈ ಪಕ್ಕ ಬರೋಂಗೇ ಇಲ್ಲ. ಮಕ್ಕಳಿಗೆ ಅಲ್ಲಿ ನಾವು ಒಂದು ಅಡ್ಡ ಕಟ್ಟಬೇಕಾಗುತ್ತೆ. ಎಲ್ಲ ಚಿಕ್ಕ ಮಕ್ಕಳಿರೋದು, ಅಕಸ್ಮಾತ್ ನಾವು ನೋಡ್ಕೊಂಡಿರಲ್ಲ, ಬಂದುಬಿಟ್ರೆ ನಾವೇನು ಮಾಡೋದು? ಒಂದು ಅಡ್ಡ ಕಟ್ಟಬೇಕಾಗುತ್ತೆ. ನಾವು ಮನೆಯಿಂದ ಈಚೆ ಬರೋಂಗಿಲ್ಲ. 3 ದಿವಸ ಆಗಿದೆ ಗಾಡಿಗೆ ಈಚೆ ಬಂದು. ದಯವಿಟ್ಟು ನೀವು ಅಷ್ಟು ಮಾತ್ರ ಅದನ್ನು ತೆರವುಗೊಳಿಸ್ಬೇಕು ಅಂತ ನಿಮ್ಮನ್ನು ಕರೆದು ಹೇಳ್ತಾ ಇದ್ದೀವಿ. ನಾವು ಪಂಚಾಯತಿ ತಗೊಂಡು ಹಿಡಿದು
DC ಸಾಹೇಬ್ರ ತಾಯಿಂದ ಹಿಡ್ದು ದಂಡಾಧಿಕಾರಿಗಂಟ ನಾವೆಲ್ಲರಿಗೂ ಗಮನಕ್ಕೆ ತಂದಿದ್ದೀವಿ. ಅವ್ರು ಯಾರೂ ನಮ್ಮ ಇದುವರೆಗೂ ನಮ್ಮ ಪರಿಸ್ಥಿತಿ ಅವ್ರ ಗಮನಕ್ಕೆ ತಗೊಳ್ಳಿಲ್ಲ. ಇವತ್ತು ಅದು ತಗೊಳ್ದಿದ್ದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀವಿ, ಅವ್ರ ಗಮನಕ್ಕೂ ಬರಲಿ ಅಂಥೇಳಿ. ಮುಂದಿನ ಕ್ರಮ ನಮಗೇನು ಅಷ್ಟು ಮಾತ್ರ ರಸ್ತೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ.